ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅಯೋಧ್ಯೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಇಂದು ಪ್ರಧಾನಿ ಮೋದಿಯವರು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿದ್ದಾರೆ. ಇಂದು ಅಲ್ಲಿ ವಿಶಿಷ್ಟ ಧಾರ್ಮಿಕ ಕಾರ್ಯಕ್ರಮವೊಂದು ನಡೆಯಲಿದ್ದು ಅದಕ್ಕೆ ಪ್ರಧಾನಿಯವರು ಸಾಕ್ಷಿಯಾಗಲಿದ್ದಾರೆ. ಇಂದಿನಿಂದ ಅಯೋಧ್ಯೆ ರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಡಲಿದೆ. ಪ್ರಧಾನಿಯವರು ಇಂದು ವಿದ್ಯುಕ್ತವಾಗಿ ಧ್ವಜಾರೋಹಣ ನಡೆಸಿದರು. ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ಧ್ವಜಾರೋಹಣ ಸಮಾರಂಭ ಆಯೋಜಿತವಾಗಿತ್ತು. ರಾಮ ಮಂದಿರ ಉದ್ಘಾಟನೆಗೊಂಡಾಗ ಕೇವಲ ರಾಮನ ವಿಗ್ರಹ ಹಾಗೂ ರಾಮನ ಮಂದಿರ ಮಾತ್ರ ನಿರ್ಮಾಣವಾಗಿತ್ತು. ಮಂದಿರದ ಪ್ರಾಕಾರದಲ್ಲಿ ಇನ್ನು ಕಟ್ಟಡ ಕಾರ್ಯ ನಡೆಯುತ್ತಿತ್ತು. ಈಗ ಸಪ್ತ ಮಂದಿರಗಳು ಪೂರ್ಣಗೊಂಡಿದ್ದು ಪ್ರಧಾನಿಯವರು ಸಪ್ತ ಮಂದಿರಗಳಿಗೂ ಇಂದು ವಿಶೇಷ ಪೂಜೆ ಸಲ್ಲಿಸಿದರು. ಸಪ್ತ ಮಂದಿರಗಳಲ್ಲಿ ಮಹರ್ಷಿಗಳಾದ ವಶಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ ಹಾಗೂ ವಾಲ್ಮೀಕಿ ದೇವಾಲಯಗಳಿವೆ. ಅಲ್ಲದೆ ದೇವಿ ಅಹಲ್ಯ, ನಿಷಾದರಾಜ ಗುಹಾ ಮತ್ತು ಮಾತಾ ಶಬರಿ ದೇವಾಲಯಗಳಿವೆ. ಧ್ವಜಾರೋಹಣ ಸಮಾರಂಭ ಇಂದು ಬೆಳಗ್ಗೆ 11:50 ನಂತರದ ಅಭಿಜಿತ್ ಮುಹೂರ್ತದಲ್ಲಿ ನಡೆಯಿತು. ಪ್ರಧಾನಿಯವರು 10 ಅಡಿ ಎತ್ತರ ಹಾಗೂ 20 ಅಡಿ ಉದ್ದದ ತ್ರಿಕೋನ ಕೇಸರಿ ಧ್ವಜವನ್ನು ಹಾರಿಸಿದರು. ಸಾಂಪ್ರದಾಯಿಕ ನಾಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ಈ ಧ್ವಜವನ್ನು ನಿರ್ಮಿಸಲಾಗಿದೆ. ಇಂದಿನಿಂದ ದೇಗುಲದ ಶಿಖರದ ಮೇಲೆ ಈ ಧ್ವಜ ಹಾರಾಡಲಿದೆ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.